ಇಲ್ಲಿ ಕಾಮನ್ ತೆಗೆಯುವಾಗ ಇದು ಪ್ಲಸ್ ಹಾಕಲೇಬೇಕು, ಬಿಡಬಾರ್ದು. ಸರಿನಾ? ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಅಪವರ್ತನ ವಿಧಾನ ನಿಮಗೆ ಸಿಗ್ತದೆ. ಅದಾದ ನಂತರ ವರ್ಗ ಪೂರ್ಣಗೊಳಿಸುವ ವಿಧಾನ ಅಂತ ಸಿಗ್ತದೆ. 2 ಸಂಖ್ಯೆಗಳು ತಗೋಬೇಕು, ಗುಣಾಕಾರ ಮಾಡಿದ್ರೆ 60 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 4 ಬರಬೇಕು. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ. ಈಗ ಬೆಸ ಸಂಖ್ಯೆ ಎಕ್ಸ್ ಬೆಸ ಸಂಖ್ಯೆ ಆದಾಗ 1 ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಬೆಸ ಸಂಖ್ಯೆ ಏನು ಬರ್ತದೆ? 3, 5, 7, 9, 11. 2 ಜಾಸ್ತಿ ಆಯ್ತಾ? ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. LBA ಪ್ರಶ್ನೋತ್ತರಗಳ ಸರಣಿ, 1500ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬಿಡಿಸುವಂಥ ಸರಣಿ. ಈ ಸರಣಿಯಲ್ಲಿ ವರ್ಗ ಸಮೀಕರಣಗಳು ಅಂತಕ್ಕಂತಹ ಅಧ್ಯಾಯದ 2 ಅಂಕದ 3 ಅಂಕದ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣಂತೆ. ಮೊದಲೇದಾಗಿ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇದು 2 ಅಂಕದ ಪ್ರಶ್ನೆಗಳು ಹೊಂದಿರತಕ್ಕಂಥ ಒಂದು ಭಾಗ. ಇಲ್ಲಿ ಅಪವರ್ತನ ವಿಧಾನದಿಂದ x² ಪ್ಲಸ್ 7x ಪ್ಲಸ್ 12 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಯಾವ ವಿಧಾನ? ಅಪವರ್ತನ ವಿಧಾನ. ನೆನಪಿರಲಿ, ಅಪವರ್ತನ ವಿಧಾನದಲ್ಲಿ ಮೊದಲನೇ ಪದ ಮತ್ತು ಕೊನೆಯ ಪದಗಳನ್ನು ಗುಣಾಕಾರ ಮಾಡಬೇಕಾಗ್ತದೆ. x² ಪ್ಲಸ್ 7x ಪ್ಲಸ್ 12 x² ಪ್ಲಸ್ 7x ಪ್ಲಸ್ 12 = 0 ಅಂತ ನಾವು ಹೇಳ್ತೀವಿ. x² ಗುಂಡ್ಲೆ 12 ಏನಾಗ್ತದೆ ಅವಾಗ? 12x² ಅಂತ ಆಯಿತು. ಈಗ ಈ 12 ಅಂತಕ್ಕಂತಹ ಸಂಖ್ಯೆ ಬರಬೇಕು ಅಂತಂದರೆ ನೀವು 2 ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಆ 2 ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ವಿ ಅಂತಂದರೆ 12 ಬರಬೇಕು. ಕೂಡಿಸಿ ಅಥವಾ ಕಳೆದ್ರೆ ಆನ್ಸರ್ 7 ಬರಬೇಕು. ಆ 2 ಸಂಖ್ಯೆಗಳು ಹುಡುಕಬೇಕು. 2 ಸಂಖ್ಯೆಗಳ ಗುಣಾಕಾರ 12 ಅಂತಂದಾಗ 4 3 12 ಅಂತ ಬರ್ತದೆ. ಅಂದರೆ 4x 3x ಅಂತ ನಾವು ತಗೊಳ್ಬೇಕಾಗ್ತದೆ. ಇವೆರಡನ್ನ ಪ್ಲಸ್ ಮಾಡಬೇಕು ಮೈನಸ್ ಮಾಡಬೇಕು, ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ಇಲ್ಲಿ ದೊಡ್ಡ ಅಂಕಿ ಚಿಹ್ನೆ ಏನಿದೆ ಪ್ಲಸ್ ಇದೆಯಲ್ಲ, ಇದರಲ್ಲೂ ಕೂಡ ದೊಡ್ಡ ಅಂಕಿ ಚಿಹ್ನೆ ಏನು ಹಾಕಬೇಕು? ಪ್ಲಸ್ ಅಂತ ಹಾಕಬೇಕು. ಅದಾದ ನಂತರ ಇಲ್ಲಿಯ ಚಿಹ್ನೆ ನೋಡಬೇಕು, ಇಲ್ಲಿ ಕೂಡ ಪ್ಲಸ್ ಇದೆಯಾ, ಹಾಗಿದ್ರೆ ಇದು ಕೂಡ ಏನು ಮಾಡಬೇಕು ನಾವು? ಪ್ಲಸ್ ಅಂತ ಹಾಕಬೇಕು. ಅದಾದ ನಂತರ ಇಲ್ಲಿ ಪ್ಲಸ್ 12 ಪ್ಲಸ್ 12 ಈ ಸೈಡು x² = 0 ಅಂತ ಬರೆದ್ವಿ. ಮೊದಲ 2 ಪದಗಳಲ್ಲಿ ಏನು ಕಾಮನ್ ಇದೆ ನೋಡಿ. x² ಅಲ್ಲಿ x ಕಾಮನ್ ಇದೆ, 4x ನಲ್ಲಿ x ಕಾಮನ್ ಇದೆ. ಹಾಗಾಗಿ x ಕಾಮನ್ ತೆಗೆದಾಗ x² ಅಲ್ಲಿ ಒಂದು x ಹೋದರೆ x ಪ್ಲಸ್ 4x ನಲ್ಲಿ x ಹೋದರೆ 4 ಅಂತ ಬಂತು. ಪ್ಲಸ್ ಇಲ್ಲಿ ಇವೆರಡರಲ್ಲಿ 3 ಮಗ್ಗಿ 3 ಟೇಬಲ್ 3 ಮಗ್ಗಿ ಏನಿದೆ? ಕಾಮನ್ ಇದೆ. 3 ಕಾಮನ್ ಇದೆ. x ಒಳಗಡೆ ತೊಗೊಂತೀನಿ. ಪ್ಲಸ್ 3 ಎಷ್ಟಲೇ 12 3 4ಲೇ 12. ಹಾಗಾಗಿ ಇಲ್ಲಿ 4 ಅಂತ ಬರೆದ್ವಿ. ಈ ಬ್ರಾಕೆಟ್ ಒಳಗಡೆ ಸೇಮ್ ಸಂಖ್ಯೆಗಳು ಇರಬೇಕು. ಹಾಗಾಗಿ ಈ ಬ್ರಾಕೆಟ್ಗಳನ್ನ ಕಾಮನ್ ತೆಗೆದುಬಿಡ್ತೀನಿ ನಾನು. ಬ್ರಾಕೆಟ್ ಒಳಗೆ ಇರತಕ್ಕಂತಹ ಸಂಖ್ಯೆ ಕಾಮನ್ ತೆಗೆದುಬಿಡ್ತೀನಿ. x ಪ್ಲಸ್ 4 ಇಲ್ಲಿ ಕಾಮನ್, ಅಲ್ಲಿ ಕಾಮನ್ ತೆಗೆದಾಗ ಉಳಿದಿದ್ದೇನು ಉಳಿತು? x ಪ್ಲಸ್ 3 ಉಳಿತದೆ. x ಪ್ಲಸ್ 3 = 0 ಅಂತ ನಾವು ಬರಿಬೋದು. ಮುಂದೆ x ಪ್ಲಸ್ 4 = 0 ಮತ್ತು x ಪ್ಲಸ್ 3 = 0 ಅಂತ ಬರಿಬೇಕು. ಪ್ಲಸ್ 4 ಆ ಕಡೆ ಕಳಿಸಿದಾಗ -4 ಅಂತ ಬಂತು. ಅಂದರೆ x ನ ಬೆಲೆ 4 ಮತ್ತು x ನ ಬೆಲೆ ಪ್ಲಸ್ 3 ಆ ಕಡೆ ಕಳಿಸಿ -3 ಅಂತ ಬಂತು. ಈ ಥರ ನಾವು ಲೆಕ್ಕಗಳನ್ನು ಬಿಡಿಸ್ಬೇಕು. ಇಲ್ಲಿ ಕಾಮನ್ ತೆಗೆಯುವಾಗ ಇದು ಪ್ಲಸ್ ಹಾಕಲೇಬೇಕು, ಬಿಡಬಾರ್ದು. ಸರಿನಾ? ಇದು ಒಂದು ಪ್ರಶ್ನೆ ಆಯಿತು. ಅಪವರ್ತನ ವಿಧಾನ ಅಂತ ಹೇಳಿದಾಗ ಈ ಥರ ಮಾಡಬೇಕಾಗ್ತದೆ. ಮುಂದಿನ ಪ್ರಶ್ನೆ 31ನೆಯ ಪ್ರಶ್ನೆ. ಇದು ಕೂಡ ಸಾಧಾರಣ ಪ್ರಶ್ನೆನೇ. x² ಪ್ಲಸ್ 4x ಮೈನಸ್ 60 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಅಪವರ್ತನ ವಿಧಾನ ನಿಮಗೆ ಸಿಗ್ತದೆ. ಅದಾದ ನಂತರ ವರ್ಗ ಪೂರ್ಣಗೊಳಿಸುವ ವಿಧಾನ ಅಂತ ಸಿಗ್ತದೆ. ಅದಾದ ನಂತರ ಸೂತ್ರವನ್ನು ಉಪಯೋಗಿಸಿ ಲೆಕ್ಕವನ್ನು ಬಿಡಿಸುವ ವಿಧಾನ ಕೂಡ ಇದೆ. ಹಾಗಾಗಿ 3 ವಿಧಾನಗಳಿದ್ದಾವೆ. ಆ 3 ವಿಧಾನಗಳಲ್ಲಿ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಸುಂದರವಾದಂಥ ವಿಧಾನ ಯಾವುದು? ಅಪವರ್ತನ ವಿಧಾನ. ಹಾಗಾಗಿ ಅಪವರ್ತನ ವಿಧಾನದಿಂದ ನಾವೇನು ಮಾಡೋಣ? ಇದನ್ನು ಬಿಡಿಸ್ಕೊಂತ ಹೋಗೋಣಂತೆ. x² ಪ್ಲಸ್ 4x ಮೈನಸ್ 60 ಅದನ್ನು ನಾವು ನೆನಪಿಟ್ಕೊಳ್ಬೇಕು. x² ಪ್ಲಸ್ 4x ಮೈನಸ್ 60 = 0. ಮೊದಲ ಮತ್ತು ಕೊನೆಯ ಪದಗಳನ್ನು ಗುಣಾಕಾರ ಮಾಡೋಣಂತೆ. -60 ಗುಂಡ್ಲೆ x² 60x². 2 ಸಂಖ್ಯೆಗಳು ತೊಗೊಳ್ಬೇಕು, ಗುಣಾಕಾರ ಮಾಡಿದ್ರೆ 60 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 4 ಬರಬೇಕು. 6 10 60, 10 6 60,
10ರಲ್ಲಿ 6 ತೆಗೆದ್ವಿ ಅಂತಂದರೆ 4 ಬಂದುಬಿಡ್ತದೆ. ಹಾಗಾಗಿ 10 ಮತ್ತು 6 ಅಂತ ನಾವು ತೆಗೆದುಕೊಳ್ಬೋದು. ಏನಂತ ತೆಗೆದುಕೊಳ್ಳೋಣ? ಇದಕ್ಕೆ 10x ಈ ಕಡೆ 6x ಅಂತ ತೆಗೆದುಕೊಳ್ಳೋಣ. ದೊಡ್ಡ ಅಂಕಿ ಮೊದಲು, ಸಣ್ಣ ಅಂಕಿ ಆಮೇಲೆ. ಅದಾದ ನಂತರ ಈ 4x ಪಕ್ಕದಲ್ಲಿ ಏನಿದೆ ಪ್ಲಸ್ ಇದೆಯಲ್ಲ, ಪ್ಲಸ್ ಇಲ್ಲಿ ಹಾಕಬೇಕು, ದೊಡ್ಡ ಅಂಕಿಗೆ ಹಾಕಬೇಕು. ಅದಾದ ನಂತರ ಈ ಒಂದು ಗುಣಾಕಾರ ಮಾಡಿದ ಸಂಖ್ಯೆ ಬೇಕು, ಅದರ ಏನಿದೆ ಇಲ್ಲಿ ಮೈನಸ್ ಇದೆಯಲ್ಲ, ಆ ಮೈನಸ್ ಇಲ್ಲಿ ಹಾಕಬೇಕು. ಈಗ ನೋಡಿ 10 ಗುಂಡ್ಲೆ 6 60, ಪ್ಲಸ್ ಇಂಟು ಮೈನಸ್ ಮೈನಸ್, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಗುಣಾಕಾರ ಮಾಡಿದ್ವಿ, ಇದು ಬಂತು. ಕೂಡಿಸಿದ್ರೆ ಅಥವಾ ಕಳೆದ್ರೆ 10ರಲ್ಲಿ 6 ಕಳೆದ್ರೆ 4x ಬರ್ತದೆ. ಹಾಗಾಗಿ ನಾವು ಮಾಡಿರ್ತಕ್ಕಂಥ ಈ ಒಂದು ಉತ್ತರ ಸರಿಯಾಗಿ ಬಂದ್ಬಿಡ್ತದೆ. ಈಗ ಇವೆರಡರಲ್ಲಿ ಕಾಮನ್ ಏನಿದೆ? ಎಕ್ಸ್ ಕಾಮನ್ ಇದೆ. ಬ್ರಾಕೆಟ್ ಒಳಗಡೆ ಎಕ್ಸ್ ಪ್ಲಸ್ 10 ಅಂತ ಬರೋಣ. ಇವೆರಡರಲ್ಲಿ ಏನು ಕಾಮನ್ ಇದೆ? -6 ಅಂತ ಕಾಮನ್ ಇದೆ. -6 ಕಾಮನ್ ತೆಗೆದುಕೊಂಡಾಗ ನಮಗೇನು ಸಿಗ್ತದೆ? ಇಲ್ಲಿ ಎಕ್ಸ್ ಮೈನಸ್ ಕಾಮನ್ ತೆಗೆದಾಗ ಪ್ಲಸ್ ಆಗಿಬಿಡ್ತದೆ. 6 ಎಷ್ಟಲೇ 60, 6 10 60 ಇಸ್ ಈಕ್ವಲ್ ಟು 0. ನಂತರ ಎಕ್ಸ್ -6 ಇಸ್ ಈಕ್ವಲ್ ಟು 0. ಆದರೆ ಒಂದು ಬ್ರಾಕೆಟಲ್ಲಿ ಬರೋಣ ಅಂತ ಮೊದಲು. ಇನ್ನೊಂದು ಬ್ರಾಕೆಟಲ್ಲಿ ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ ಟು 0 ಅಂತ ಬರೋಣ. ನಂತರ ಎಕ್ಸ್ -6 ಇಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ ಟು 0. -6 ಈ ಕಡೆ ಕಳಿಸಿ, ಎಕ್ಸ್ ಇಸ್ ಈಕ್ವಲ್ ಟು +6, ಪ್ಲಸ್ 10 ಆ ಕಡೆ ಕಳಿಸಿ, ಎಕ್ಸ್ ಈಕ್ವಲ್ ಟು -10 ಅಂತ ಬರ್ತದೆ. ಇದು ಅಪವರ್ತನ ವಿಧಾನ, ಸಾಧಾರಣ ವಿಧಾನ. ಓಕೆ, ಮುಂದಿನ ಪ್ರಶ್ನೆಯ ಸಂಖ್ಯೆ 32. ಅಪವರ್ತನ ವಿಧಾನದಿಂದ x² + 3x + 2. ನಾವು ಆಲ್ರೆಡಿ ಅಪವರ್ತನ ವಿಧಾನ ನೋಡಿದ್ವಾ? ಇದನ್ನು ನೀವೇ ಮಾಡ್ಕೊಳ್ಳಿ. 2x² + x - 6 ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಸೇಮ್ ಅಪವರ್ತನ ವಿಧಾನದಿಂದನೇ ಇದನ್ನು ಬಿಡಿಸಿ. 34ನೆಯ ಪ್ರಶ್ನೆ, ಇದು ಕೂಡ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಿದೆ. 35ನೇ ಪ್ರಶ್ನೆ, ಇದು ಸ್ವಲ್ಪ ಬೇರೆ ಇದೆ ನೋಡಿ. ಏನಂತ ಇದೆ? ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳ್ತಾರೆ. ಸಿಂಪಲ್ ಆದಂತಹ ಪ್ರಶ್ನೆಯಲ್ಲಿ ಮೂಲಗಳ ಸ್ವಭಾವನೂ ಕೂಡ ನಾವು ಈ ಬಾರಿ ಏನು ಮಾಡಬೇಕು? ಬರಿಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಶೋಧಕ ಕಂಡುಹಿಡಬೇಕಾಗ್ತದೆ. ವರ್ಗ ಸಮೀಕರಣದ ಶೋಧಕ ಅಂತ ಕೇಳಿದ್ರೆ ನಿಮ್ಮ ತಲೆಯಲ್ಲಿ ಬರಬೇಕು b² - 4ac ಈಕ್ವಲ್ ಟು 0ನೋ, ಲೆಸ್ ದೆನ್ 0ನೋ, ಗ್ರೇಟರ್ ದೆನ್ 0ನೋ, 0ಗಿಂತ ಹೆಚ್ಚು, 0ಗಿಂತ ಕಮ್ಮಿನೋ, 0ನೋ, ಅದನ್ನು ನಾವು ನೋಡಿದ್ವಿ ಅಂತಂದರೆ ಈಸಿಯಾಗಿ ಉತ್ತರ ಬಂದ್ಬಿಡ್ತದೆ. ದತ್ತ ಸಮೀಕರಣ ಕೊಟ್ಬಿಟ್ಟಾರೆ. ಏನಿದೆ ಸಮೀಕರಣ? 2x² - 5x + 3 ಇಸ್ ಈಕ್ವಲ್ ಟು 0 ಅಂತ ಇದೆ. ಇದು ಯಾವ ಭಾಗದಲ್ಲಿ, ಯಾವ ಥರ ಕಾಣ್ತಾ ಇದೆ ನಿಮಗೆ? ವರ್ಗ ಸಮೀಕರಣ ಅಂದರೆ ax² + bx + c ಇಸ್ ಈಕ್ವಲ್ ಟು 0 ಆ ರೂಪದಲ್ಲಿ ಇದೆ. ಈ ರೂಪದಲ್ಲಿ ಇದೆ. ಹಾಗಾಗಿ ಈ ರೂಪದಲ್ಲಿ ಇದ್ದಾಗ ಎ ನ ಬೆಲೆ ಏನು? x² ನ ಪಕ್ಕದ ಸಂಖ್ಯೆ 2, ಬಿ ನ ಬೆಲೆ ಏನು? x ನ ಪಕ್ಕದ ಸಂಖ್ಯೆ ವಿತ್ ಸಿಂಬಲ್ ಚಿಹ್ನೆಯ ಸಮೇತ -5, ಸಿ ಇಸ್ ಈಕ್ವಲ್ ಟು ಏನು ಬರಬೇಕು? 3 ಅಂತ ಬರಬೇಕು. ಈಗ ವರ್ಗ ಸಮೀಕರಣದ ಶೋಧಕ ಅಂತ ಬರೆದು ಇಸ್ ಈಕ್ವಲ್ ಟು ಸೂತ್ರ ಬರಬೇಕೇನು? b² - 4ac ಇಸ್ ಈಕ್ವಲ್ ಟು -5 ಹೋಲ್ ಸ್ಕ್ವೇರ್ -4 × 2 × c ಅಂತ ನಾವು ಬರಿಬಹುದು. ದಿಸ್ ಇಸ್ ಈಕ್ವಲ್ ಟು ಮೈನಸನ್ನು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗ್ತದೆ, 5ಅನ್ನು ಸ್ಕ್ವೇರ್ ಮಾಡಿದ್ರೆ 25 ಆಗ್ತದೆ. ಇಲ್ಲಿ -4 × 8, 8 × 3 24. 25ರಲ್ಲಿ 24 ತೆಗೆದ್ವಿ ಅಂತಂದರೆ 1 ಅಂತ ಬಂತು. 1 ಬಂತು, 0 ಬರಲಿಲ್ಲ, ಮೈನಸ್ ಬರಲಿಲ್ಲ. ಆದ್ದರಿಂದ ಶೋಧಕ ಏನಪ್ಪ? b² - 4ac 0ಗಿಂತ ಜಾಸ್ತಿ ಬಂದಿದೆ. 0ಗಿಂತ ಜಾಸ್ತಿ ಬಂದರೆ ಅದಕ್ಕೆ ನಾವೇನಂತ ಬರೀಬೇಕು? ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ ಅಂತ ಬರಿಬೇಕು. ಈ ಥರ ಲೆಕ್ಕಗಳನ್ನು ಬಿಡಿಸಬೇಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿದ್ವಿ ಅಂತಂದರೆ ಅಲ್ಲಿ ನಮಗೆ ಪ್ರಶ್ನೆ ಗೊತ್ತಾಗೋದು ಏನಂತ ಇದೆ? ಯಾವುದು ಪ್ರಶ್ನೆಯಲ್ಲಿ? 36ನೆಯ ಪ್ರಶ್ನೆ. ಮೂಲಗಳ ಶೋಧಕ ಆಯಿತು. 36ನೇ ಪ್ರಶ್ನೆ, ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಈಗಲೇ ಮಾಡಿದ್ವಲ್ಲ ಅದೇ ತೆರನಾಗಿ ಇದನ್ನು ಬಿಡಿಸಬೇಕು.
ಇಲ್ಲಿ ಕೂಡ 37ನೇ ಪ್ರಶ್ನೆ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ಬರೆಯಿರಿ ಅಂತೇಳಿ. 38ನೇ ಪ್ರಶ್ನೆ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ಬರೆಯಿರಿ, ಸೇಮ್ ಪ್ರಶ್ನೆ. ಇದು ಕೂಡ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ, ಸಾಧಾರಣ ಪ್ರಶ್ನೆ. ಮೂಲಗಳು ವಾಸ್ತವ ಮತ್ತು ಭಿನ್ನ ಎಂದು ಸಾಧಿಸಿ, ಸ್ವಲ್ಪ ಬೇರೆ ಪ್ರಶ್ನೆ ಬಂತು. ಸಾಧಾರಣನೇ, ಸ್ವಲ್ಪ ಬೇರೆ ಪ್ರಶ್ನೆ ಇದೆ. ಅವಾಗೇನು ಮಾಡಬೇಕು, ಇಲ್ಲಿ ಪ್ರಶ್ನೆಯನ್ನು ನಾವು ಬರ್ಕೊಳ್ಬೇಕಾಗ್ತದೆ. x² ಪ್ಲಸ್ ax ಮೈನಸ್ 4 = 0 ಅಂತ ಪ್ರಶ್ನೆ ಇದೆ. ಇಲ್ಲಿ ದತ್ತ ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಬರ್ಕೊಂತ ಹೋಗೋಣಂತೆ. ದತ್ತ a = x² ಪಕ್ಕದ ಸಂಖ್ಯೆ ಏನೂ ಇಲ್ಲ 1, b = x ಪಕ್ಕದ ಸಂಖ್ಯೆ a ಮತ್ತು c = -4 ಅಂತ. ಮೂಲಗಳು ಏನಿದಾವೆ ಅಂತ ಹೇಳಿದರೆ ವಾಸ್ತವ ಮತ್ತು ಭಿನ್ನ. ವಾಸ್ತವ ಮತ್ತು ಭಿನ್ನವಾಗಲು b² - 4ac > 0 ಇರಬೇಕು. ಸರಿನಾ? ಹಾಗಾಗಿ ನಾವೇನು ಮಾಡೋಣ, ಮೊದಲು ಏನಂತ ಬರಿತೀರಿ, ಶೋಧಕ = b² - 4ac ಅಂದರೆ a² - 4 × 1 × -4 ದಿಸ್ = a² ಮೈನಸ್ ಇಂಟು ಮೈನಸ್ ಪ್ಲಸ್ 4 × 4 = 16 a² ಪ್ಲಸ್ 16 ಪ್ಲಸ್ 16 ಅಂದರೆ ಯಾವುದೇ ಸಂಖ್ಯೆಯನ್ನು ವರ್ಗ ಮಾಡಿದ್ವಿ ಅಂತಂದರೆ ಅದು ಮೈನಸ್ ಇದ್ರೂ ಕೂಡ ಪ್ಲಸ್ ಆಗ್ತದೆ. ಇಲ್ಲಿ a² ಇದು ಧನ ಸಂಖ್ಯೆ ಆಗ್ತದೆ. ಹಾಗಾಗಿ ಆದ್ದರಿಂದ ಧನ ಸಂಖ್ಯೆನೇ ಹಾಕಬೇಕು. ಎ ಧನ ತಗೊಂಡ್ವಿ ಅಂತಂದ್ರೆ ಅದನ್ನು ಸ್ಕ್ವೇರ್ ಮಾಡಿದ್ರೆ ಧನನೇ ಆಗ್ತದೆ. ಎ ಋಣ ತಗೊಂಡ್ವಿ ಅಂತಂದ್ರೆ ಅದನ್ನು ಸ್ಕ್ವೇರ್ ಮಾಡಿದ್ರೆ ಧನನೇ ಆಗ್ತದೆ. ಹಾಗಾಗಿ a² ಇದು ಧನ ಸಂಖ್ಯೆ. ಆದ್ದರಿಂದ ಏನಂತ ಬರಿತೀವಿ, b² - 4ac > 0. ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ ಅಂತ ಬರೆದು ಲಾಸ್ಟಿಗೆ ಬರೆದು ಆದ್ದರಿಂದ ಸಾಧಿಸಿದೆ ಅಂತ ಬರಿಬಹುದು. ಮುಂದಿನ ಪ್ರಶ್ನೆ ಸಂಖ್ಯೆ 41. kನ ಯಾವ ಬೆಲೆಗೆ kx² + 6x + 1 = 0 ಸಮೀಕರಣ ಮೂಲಗಳು ಸಮವಾಗಿರುತ್ತವೆ ಅಂತ ಹೇಳಿದರೆ ಅವರು ಕಂಡುಹಿಡಿಯಿರಿ. kನ ಬೆಲೆನ ನಾವು ಕಂಡುಹಿಡಬೇಕು. ಮೂಲಗಳು ಸಮ ಅಂತಂದರೆ b² - 4ac = 0 ಅಂತ ಅರ್ಥ. ಹಾಗಾಗಿ ದತ್ತದಲ್ಲಿ ನಾವು ಮೊದಲು ABC ಬೆಲೆಗಳನ್ನು ಬರ್ಕೊಂತ ಹೋಗೋಣಂತೆ. ದತ್ತ a = k, b = 6, c = 1. ಮೂಲಗಳು ವಾಸ್ತವ ಮತ್ತು ಸಮ. ಆದ್ದರಿಂದ b² - 4ac = 0ನೇ ಬರಬೇಕು. b² ಅಂತಂದರೆ 6² - 4 × a × c = 0. a ಅಂದರೆ k. 6 × 36 ಮೈನಸ್ 4 × k 4k = 0. -4 ಈ ಕಡೆ ಕಳಿಸನಂತೆ 36 = 4k ಇಂಟು 4 ಈ ಕಡೆ ತೊಗೊಂಬನ್ನಿ. ಆದ್ದರಿಂದ k = 36 ಭಾಗಲೆ 4 × 1 = 4 × 9 k = 9. kನ ಬೆಲೆ ಏನು ಬಂತು, 9 ಅಂತ ಬಂತು. ಈ ಥರ ನಾವು kನ ಬೆಲೆಗಳನ್ನು ಕಂಡುಹಿಡಿಬಹುದು. ಸಿಂಪಲ್ ಆದಂಥ ಪ್ರಶ್ನೆ, ಸಾಧಾರಣ ಪ್ರಶ್ನೆ. ಮುಂದಿನ ಪ್ರಶ್ನೆ ಸಂಖ್ಯೆ 42. x² + bx + 9 = 0 ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನು ಮಾಡೋದಿಲ್ಲ, ಈಗೇನು ಮಾಡಿದ್ವಿ ನಾವು, kನ ಬೆಲೆ ಕಂಡುಹಿಡಿದ್ವಲ್ಲ, ಇಲ್ಲೂ ಕೂಡ ನೀವೇನು ಮಾಡ್ರಿ, bನ ಬೆಲೆಯನ್ನು ಕಂಡುಹಿಡಿಯಿರಿ.
ಕೆನ ಬೆಲೆ ಯಾವ ಥರ ಕಂಡುಹಿಡಿದು ಹಿಂದಿನ ಲೆಕ್ಕದಲ್ಲಿ ಇಲ್ಲಿ ಬಿನ ಬೆಲೆ ಕಂಡುಹಿಡಿದು ನಂತರ ಈ ಸಮೀಕರಣದಲ್ಲಿ ಬಿನ ಬೆಲೆಯನ್ನು ಹಾಕಿಬಿಡಿ, ಮುಗಿದೋಯ್ತು. ಅಷ್ಟೇ ಮಾಡೋದು. 43ನೇ ಪ್ರಶ್ನೆ, 2x² ಪ್ಲಸ್ kx ಪ್ಲಸ್ 3 = 0 ಈ ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಕೆನ ಬೆಲೆಯನ್ನು ಕಂಡುಹಿಡಿಯಿರಿ. ಈಗಲೇ ಮಾಡಿದ್ವಲ್ಲ, ಸಿಂಪಲ್ ಪ್ರಶ್ನೆ. 44ನೆಯ ಪ್ರಶ್ನೆ, x² ಪ್ಲಸ್ 4x ಪ್ಲಸ್ 5 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. b² - 4ac = 0 ಇದ್ರೆ ವಾಸ್ತವ ಮತ್ತು ಸಮ, >0 ಇದ್ರೆ ವಾಸ್ತವ ಮತ್ತು ಭಿನ್ನ, <0 ಇದ್ರೆ ಯಾವುದೇ ಮೂಲಗಳನ್ನು ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಬರಿಬೇಕು. ಅಪವರ್ತನ ವಿಧಾನದಿಂದ ಬಿಡಿಸಿದ್ದೀವಿ, ನಮ್ಗೆ ಗೊತ್ತಿದೆ. ಮುಂದೆ ಬರೋದೇನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 3 ಅಂಕದ ಪ್ರಶ್ನೆಗಳು. 2 ವರ್ಗಗಳ ವಿಸ್ತೀರ್ಣಗಳ ಮೊತ್ತವು 640 ಮೀಟರ್² ಮತ್ತು ಅವುಗಳ ಸುತ್ತಳತೆಗಳ ವ್ಯತ್ಯಾಸವು 64 ಮೀಟರ್ ಆದಾಗ ಆ 2 ವರ್ಗಗಳ ಬಾಹುಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇದು ಸಾಧಾರಣ ಪ್ರಶ್ನೆ. ಇಲ್ಲಿ 2 ವರ್ಗಗಳಿದಾವೆ, ಹಾಗಾಗಿ ಒಂದು ವರ್ಗದ ಬಾಹು x, ಇನ್ನೊಂದು ವರ್ಗದ ಬಾಹು y ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಆ 2 ವರ್ಗಗಳ ಬಾಹುಗಳು ಬಾಹುಗಳು ಏನಾಗಿರಲಿ, x ಮತ್ತು y ಮೀಟರ್ ಆಗಿರಲಿ. ಅದಾದ ನಂತರ 2 ವರ್ಗಗಳ ವಿಸ್ತೀರ್ಣಗಳ ಮೊತ್ತ ಅಂತಾರವರು. ವರ್ಗಗಳ ವಿಸ್ತೀರ್ಣಗಳ ಮೊತ್ತ = 640 ಮೀಟರ್². ವರ್ಗಗಳ ವಿಸ್ತೀರ್ಣ ಸೂತ್ರ ಬಾಹು ಸ್ಕ್ವಯರ್. ಇಲ್ಲಿ ಮೊದಲೇ x ಅಂತಂದ್ರೆ x² ಅಂತ ಬರೆಯೋಣಂತೆ, ಪ್ಲಸ್ y² = 640 ಸಮೀಕರಣ 1 ಅಂತ ಬರೆಯೋಣಂತೆ. ಅವುಗಳ ಸುತ್ತಳತೆಗಳ ವ್ಯತ್ಯಾಸ ಅಂತ ಹೇಳ್ತಾರೆ. ಆ ಒಂದು ವರ್ಗಗಳ ಸುತ್ತಳತೆಗಳ ವ್ಯತ್ಯಾಸ, ವರ್ಗಗಳ ಸುತ್ತಳತೆಗಳ ವ್ಯತ್ಯಾಸ, ವರ್ಗಗಳ ಸುತ್ತಳತೆಗಳ ವ್ಯತ್ಯಾಸ = ಎಷ್ಟು ಕೊಟ್ಟಿದ್ದಾರೆ, 64 ಮೀಟರ್. ವರ್ಗಗಳ ಸುತ್ತಳತೆ, ಒಂದು ವರ್ಗದ ಸುತ್ತಳತೆ 4 ಗುಂಡ್ಲೆ ಬಾಹು, ಹಾಗಾಗಿ ಇಲ್ಲಿ 4x - 4y = 64 ಮೀಟರ್ ಅಂತ ಬರಿತೀನಿ ನಾನು. ಬೇಕಾದ್ರೆ ಬ್ರಾಕೆಟಲ್ಲಿ ನೀವು x > y ಅಂತ ಅಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡೋಣಂತೆ, ಹೇಳೋಣಂತೆ. x ದೊಡ್ಡದು, y ಸಣ್ಣದು, ಹಾಗಾಗಿ x ನಲ್ಲಿ y ಅನ್ನು ನಾವು ಮೈನಸ್ ಮಾಡ್ತಾ ಇದ್ದೀವಿ ಅಂತೇಳಿ. ಇಲ್ಲಿ 4 ಕಾಮನ್ ಇದೆ, x - y = 64 ಇಂಟು 4 ಈ ಕಡೆ ಬಂದಾಗ x - y = 64 ಭಾಗಲೆ 4 × 16 64. x - y = 16 ಮೈನಸ್ y ಅನ್ನು ಈ ಕಡೆ ಕಳಿಸೋಣಂತೆ, x = 16 ಪ್ಲಸ್ y ಅಂತ ಬಂತು. ಸಮೀಕರಣ 2. ಸಮೀಕರಣ 1ರಲ್ಲಿ x ನ ಬೆಲೆ ಆದೇಶಿಸಬೇಕಂತೆ. ಅವಾಗೇನಾಗ್ತದೆ ನೋಡಿ, ಸಮೀಕರಣ ಎಷ್ಟನೇದು, 1ರಲ್ಲಿ ಏನು ಬೆಲೆ ಹಾಕಬೇಕು, x ನ ಬೆಲೆ ಹಾಕಬೇಕು. x ನ ಬೆಲೆ ಏನಿದೆ ಮೊದಲು ನೋಡ್ಕೊಂತ ಹೋಗಿ, 16 ಪ್ಲಸ್ y ಇದೆ, ಹಾಗಾಗಿ x² ಅಂತಂದರೆ 16 ಪ್ಲಸ್ y ಹೋಲ್ ಸ್ಕ್ವಯರ್ ಅಂತ ಬಂತು, ಪ್ಲಸ್ y² = 640. ಇದು a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಸೂತ್ರ, a² ಪ್ಲಸ್ b² ಪ್ಲಸ್ 2 × a × b ಪ್ಲಸ್ y² = 640 ಅಂತ ನಾವು ಬರಿಬಹುದು. ಮುಂದೆ 16² ಅಂತಂದರೆ 16 256 ಪ್ಲಸ್ y² ಪ್ಲಸ್ y² ಪ್ಲಸ್ 2y² ಅಂತ ಆಯಿತು. ಅದಾದ ನಂತರ 16 32y ಅಂತ ಬಂತು, 32y
ಇಸ್ ಈಕ್ವಲ್ ಟು 640 ಅಂತ ನಾವು ಬರಿಬಹುದು. ಮುಂದೆ ಪ್ಲಸ್ ಇದು ಈ ಕಡೆ ಕಳಿಸೋಣಂತೆ, ಆವಾಗ 2y² ಇಲ್ಲ ಒಂದು ಕೆಲಸ ಮಾಡೋಣಂತೆ, 640 ಈ ಕಡೆ ತೊಗೊಂಡ್ಬಿಡ್ತೀನಿ ನಾನು, 640 ಈ ಕಡೆ ತೊಗೊಂಡ್ಬಿಡಿ. ಅವಾಗ ಏನಾಯಿತು 2y² ಪ್ಲಸ್ 32y ಪ್ಲಸ್ 256 ಮೈನಸ್ ಈ ಕಡೆ ಬಂದಾಗ 640 ಇಸ್ ಈಕ್ವಲ್ ಟು 0. 2y² ಪ್ಲಸ್ 32y ಮೈನಸ್, ಯಾಕೆ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇದೆ, ಇಲ್ಲಿ 640 ಇದೆ. 640ಅಲ್ಲಿ 200 ಮೊದಲು ತೆಗೋಣಂತೆ 440, ಅದಾದ ನಂತರ 40 ತೆಗೋಣಂತೆ 400, ಅದ ನಂತರ 16 ತೆಗೋಣಂತೆ 384. 384 ಇಸ್ ಈಕ್ವಲ್ ಟು 0. ಇಲ್ಲಿ 2 ಕಾಮನ್ ಇದೆ, y² ಪ್ಲಸ್ 16y ಮೈನಸ್ 19 38 192 ಇಸ್ ಈಕ್ವಲ್ ಟು 0. 2 ಕಾಮನ್ ತೆಗೆದ್ವಿ. ನಂತರ y² ಪ್ಲಸ್ 16y ಮೈನಸ್ 192 ಇಸ್ ಈಕ್ವಲ್ ಟು ಇಂಟು ಈಗ ಬಂದಾಗ ಡಿವೈಡ್ ಬೈ 0 ಆಗ್ಬಿಡ್ತು. ಮೊದಲ ಮತ್ತು ಕೊನೆಯ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಮೈನಸ್ 192y² ಅಂತ ಬಂತು. ಈಗ 2 ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು, ಗುಣಾಕಾರ ಮಾಡಿದ್ರೆ 192 ಬರಬೇಕು, ಕೂಡು ಕಳೆ ಮಾಡಿದ್ರೆ 16 ಬರಬೇಕು. ಹಾಗಿದ್ರೆ 192 ನಾವು ಈ ಥರ ಮೊದಲು ಬರ್ಕೊಳ್ಬೇಕು. 2 9 18, 2 6 2 48, 2 24, 2 12, 2 6, 2 3, 3 1 ಅಂಥೇಳಿ. ಇಲ್ಲಿ 2 2 4, 4 2 8, 8 2 16, 16 32. 32 ಬರಲ್ಲ, ದೊಡ್ಡ ಜಾಸ್ತಿ ಆಗ್ತದೆ. 2 2 4, 4 3 12 ಅಂತ ತೊಗೊಂಡ್ಬಿಡ್ತೀನಿ ಒಂದು ಕಡೆಗೆ. 2 2 4, 4 8, 8 2 16 ಬರಲ್ಲ, ಬೇರೆ ನೋಡಂತೆ. 2 4, 4 2 2 4, 4 3 12, 12 24 ತೊಗೊತೀನಿ. 24, 2 2 4, 4 2 8, 8 24ರಲ್ಲಿ 8 ಹೋದರೆ ಉತ್ತರ ಬರ್ತದೆ. ಅಂದರೆ ನಾವು ಮಾಡೋದು ಸರಿ ಅಂತ ಅರ್ಥ. ಅಂದರೆ ಏನೇನು ತೊಗೋಬೇಕು ನಾವಿಲ್ಲಿ 24y ಅದಾದ ನಂತರ 8y ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ ದೊಡ್ಡ ಅಂಕಿ ಪ್ಲಸ್, ಇಲ್ಲಿ ಮೈನಸ್ ಇದೆ ಸಣ್ಣ ಅಂಕಿ ಮೈನಸ್. ಅದಾದ ಮೈನಸ್ 192 ಇಸ್ ಈಕ್ವಲ್ ಟು 0. ಇಲ್ಲಿ y², ಇವೆರಡರಲ್ಲಿ ಏನು ಕಾಮನ್ ಇದೆ, y ಕಾಮನ್ ಇದೆ, ಪ್ಲಸ್ 24 ಮೈನಸ್ ಇವೆರಡರಲ್ಲಿ ಏನು ಕಾಮನ್ ಇದೆ, 8 ಕಾಮನ್ ಇದೆ. ಕರೆಕ್ಟ್, ಕಾಮನ್ ತೆಗೆದ್ವಲ್ಲ, y ಕಾಮನ್ ಇದೆ, y ಪ್ಲಸ್ 24. ಇಲ್ಲೇನು ಕಾಮನ್ ಇದೆ, ಮೈನಸ್ 8 y ಮೈನಸ್ ಕಾಮನ್ ತೆಗೆದಾಗ ನೆಕ್ಸ್ಟ್ ಮೈನಸ್ ಇದ್ದರೆ ಪ್ಲಸ್ ಆಗಿಬಿಡ್ತದೆ. 8 ಎಷ್ಟಲೇ 192, 24 8 192, ಇಲ್ಲಿ ಪ್ಲಸ್ 24 ಇಸ್ ಈಕ್ವಲ್ ಟು 0. ಮುಂದೆ y ಮೈನಸ್ 8 ಇಸ್ ಈಕ್ವಲ್ ಟು 0 ಮತ್ತು y ಪ್ಲಸ್ 24 ಇಸ್ ಈಕ್ವಲ್ ಟು 0 ಅಂತ ಬರಿಬೋದು. y ಇಸ್ ಈಕ್ವಲ್ ಟು ಮೈನಸ್ 8 ತೆಗೆದಾಗ ಪ್ಲಸ್ 8 ಮತ್ತು y ಇಸ್ ಈಕ್ವಲ್ ಟು ಪ್ಲಸ್ 24 ಬಂದಾಗ ಮೈನಸ್ 24. ಆದ್ದರಿಂದ ಚೌಕ y ಇಸ್ ಈಕ್ವಲ್ ಟು 8 ಇದು ಪರಿಗಣಿಸಲು ಸಾಧ್ಯವಿಲ್ಲ ಬರಬೇಕು. ಇದು ಪರಿಗಣಿಸಲು ಸಾಧ್ಯವಿಲ್ಲ, ಯಾಕಂದರೆ ಮೈನಸ್ ಒಳಗೆ ಬಂದಿದೆ. ಹಾಗಾಗಿ y ಇಸ್ ಈಕ್ವಲ್ ಟು ಎಷ್ಟು ಬಂತು, 8 ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಸಮೀಕರಣ 2 ಏನಿದೆ ನೋಡಿ, x ಇಸ್ ಈಕ್ವಲ್ ಟು 16 ಪ್ಲಸ್ y ಅಂದರೆ 8, x ಇಸ್ ಈಕ್ವಲ್ ಟು 24. ಆದ್ದರಿಂದ x ಈಕ್ವಲ್ ಟು 24 ಮೀಟರ್, y ಇಸ್ ಈಕ್ವಲ್ ಟು 8 ಮೀಟರ್ ಅಂತ ಬಂತು. ಒಂದು ವೇಳೆ ನಾವು ಪೆರಿಮೀಟರ್ ಸುತ್ತಳತೆ ನೋಡಿದ್ವಿ ಅಂತಂದರೆ 24ರ 4 ಭಾಗ ಮಾಡಂತ ಮಲ್ಟಿಪ್ಲಿಕೇಶನ್ ಮಾಡಂತ ಪೆರಿಮೀಟರ್ ಅಂತಂದರೆ ಸುತ್ತಳತೆ. ಇದು ಎಕ್ಸ್ನಿಂದ 4 ಗುಣಾಕಾರ ಮಾಡಿದ್ರೆ 24 4 96, ಆಮೇಲೆ 8 4 32. 96ರಲ್ಲಿ 32 ಮೈನಸ್ ಮಾಡಿದ್ರೆ 64 ಬರ್ತದೆ. ಕರೆಕ್ಟ್. 2 ವರ್ಗ ಮಾಡೋಣಂತೆ, 24 24 576, 8 8 64 ವರ್ಗ ಮಾಡಿದಾಗ 64 ಒಂದು 576 640 ಆಗ್ತದೆ. 640 ಅಲ್ಲಿದೆ ನೋಡಿ. ಸರಿನಾ? ನಾವು ಮಾಡಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ ಅಂತ ಗೊತ್ತಾಯಿತು. ಮುಂದಿನ ಪ್ರಶ್ನೆ 47ನೆಯ ಪ್ರಶ್ನೆ. 2 ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 296, ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅವರು. 2 ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳಂತೆ. ಬೆಸ ಸಂಖ್ಯೆಗಳನ್ನ ಹೆಂಗೆ ಬರಿತೀವಿ ನಾವು, ಎಕ್ಸ್ ಒಂದು ತೊಗೊಂಡ್ವಿ, ಇನ್ನೊಂದಂತೆ ಎಕ್ಸ್ ಮೈನಸ್ ಅಥವಾ
ಕ್ರಮಾನುಗತ ಪ್ಲಸ್ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 2. ಈಗ ಬೆಸ ಸಂಖ್ಯೆ ಎಕ್ಸ್ ಬೆಸ ಸಂಖ್ಯೆ ಆದಾಗ 1 ಅಂತ ತಿಳ್ಕೊರಿ. ನೆಕ್ಸ್ಟ್ ಬೆಸ ಸಂಖ್ಯೆ ಏನು ಬರ್ತದೆ? 3, 5, 7, 9, 11. ಎರಡೆರಡು ಜಾಸ್ತಿ ಆಯಿತಾ? ಹಾಗಾಗಿ 1ನೇ ಬೆಸ ಸಂಖ್ಯೆ ಎಕ್ಸ್ ತಗೊಳ್ಳೋಣ, 2ನೇ ಬೆಸ ಸಂಖ್ಯೆ ಎಕ್ಸ್ ಪ್ಲಸ್ 2 ತಗೊಳ್ಳೋಣಂತೆ. ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳು ಏನಾಗಿರಲಿ? ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 2 ಆಗಿರಲಿ ಅಂತ ಮೊದಲು ಒಂದು ಲೈನ್ ಬರಿಬೇಕು ನಾವಲ್ಲಿ. ಬರೆದ ನಂತರ ಮುಂದಿನ ಸಂಖ್ಯೆಗಳನ್ನು ಬರ್ಕೊತ ಹೋಗಬೇಕು. ಎರಡು ಕ್ರಮಾನುಗತ ಬೆಸ ಸಂಖ್ಯೆಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 2 ಆಗಿರಲಿ. ವರ್ಗಗಳ ಮೊತ್ತ 290. ಅವುಗಳ ವರ್ಗಗಳ ಮೊತ್ತ ಇಸ್ ಈಕ್ವಲ್ ಟು 290. ವರ್ಗ ಮಾಡಬೇಕಂತ ಇವೆರಡು ಸಂಖ್ಯೆ ಎಕ್ಸ್ನ ವರ್ಗ ಮಾಡಿರಿ ಪ್ಲಸ್ ಎಕ್ಸ್ ಪ್ಲಸ್ 2ನ ವರ್ಗ ಮಾಡಿರಿ 290 ಅಂತ ಬರೀರಿ. ಎಕ್ಸ್ ವರ್ಗ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2 ಇಂಟು ಎ ಇಂಟು ಬಿ ಇಸ್ ಈಕ್ವಲ್ ಟು 240. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ 2x ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಅಂತಂದರೆ 4 ಪ್ಲಸ್ 2 4x ಪ್ಲಸ್ 240 ಬಂದಾಗ ಮೈನಸ್ 240 ಇಸ್ ಈಕ್ವಲ್ ಟು 0. ಮುಂದೆ 2x ಸ್ಕ್ವಯರ್ ಅದಾದಂಥ 4x ಬರೀತೀನಿ ಪ್ಲಸ್ 4x 240ರಲ್ಲಿ 4ಅನ್ನು ತೆಗಿಬೇಕು ಅಂದರೆ ಮೈನಸ್ 236 ಇಸ್ ಈಕ್ವಲ್ ಟು 0. ಇಲ್ಲಿ ಏನು ಕಾಮನ್ ಇದೆ? 2 ಕಾಮನ್ ಇದೆ. ಹಾಗಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಎಷ್ಟಲೇ 4 2 4x ಮೈನಸ್ 2 ಕಾಮನ್ ತೆಗೆದು 2ರಲ್ಲಿ ಭಾಗ ಮಾಡಬೇಕಿದು 118 ಇಸ್ ಈಕ್ವಲ್ ಟು 0. ಗುಣಾಕಾರ ಈ ಕಡೆ ಬಂದಾಗ ಭಾಗಾಕಾರ ಅವಾಗೇನು ಮಾಡ್ತೀರಿ? ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಮೈನಸ್ 118 ಇಸ್ ಈಕ್ವಲ್ ಟು 0. ಮೊದಲ ಮತ್ತು ಕೊನೆಯ ಪದಗಳನ್ನು ಗುಣಾಕಾರ ಮಾಡ್ಕೊತ ಹೋಗಿ ಎರಡು ಅಕ್ಕಪಕ್ಕದ ಸಂಖ್ಯೆಗಳು ಗುಣಾಕಾರ ಮಾಡಿದ್ರೆ ಉತ್ತರ ಏನು ಬರಬೇಕು? ಮೈನಸ್ 118 ಎಕ್ಸ್ 18 ಬರಬೇಕು. ಎರಡು ಸಂಖ್ಯೆಗಳು ಗುಣಾಕಾರ ಮಾಡಿದ್ರೆ ಅರ್ಥ ಆಯ್ತಾ? 118 ಬರಬೇಕು ಅಂತಂದರೆ ನಾವೇನು ಮಾಡ್ಕೊತ ಹೋಗ್ತೀವಿ? 2 5 54 ಅಲ್ಲ 50 2 5 10 2 9 18 59 ಬಂತು. 59 ಯಾವ ಸಂಖ್ಯೆಯಿಂದ ಗುಣಿಸಿ ಬರ್ತದೆ? 59 ಬರೋಲ್ಲ. ನಾವೊಂದು ಮಿಸ್ಟೇಕ್ ಮಾಡಿದ್ದೀವಿ. ಏನು ಮಿಸ್ಟೇಕ್ ಮಾಡಿದ್ದೀವಿ ಗೊತ್ತಾ? ಇಲ್ಲಿ 290 ಬರೆದಿದ್ದೀನಿ, ಇಲ್ಲಿ ನೋಡಿದ್ರೆ 240 ಬರೆದಿದ್ದೀನಿ. ಇಲ್ಲೇ ಮಿಸ್ಟೇಕ್ ಮಾಡಿದ್ದೀನಿ ನೋಡ್ರಿ. 240 ಆಗಿದೆ. 240 ಆಗಿದೆ. 290ರಲ್ಲಿ 286 ಆಯಿತು. 286 ಅರ್ಧ ಮಾಡಬೇಕು. 286 ಅರ್ಧ 2 ಅಂತ 2 4 8 2 3 143 ಮಾಡಬೇಕು. ಇದನ್ನು ಮಿಸ್ಟೇಕ್ ಆಗಿದೆ, ತೊಂದರೆ ಇಲ್ಲ. ಮಿಸ್ಟೇಕ್ ಮಾಡ್ಕೊತ ಕಲಿಬೇಕು. ಹಾಗಾಗಿ ಇದೇನು ಮಾಡ್ತೀವಿ ನಾವಿಲ್ಲಿ? 143 ಇದು 143. ಎರಡು ಸಂಖ್ಯೆಗಳು ಗುಣಾಕಾರ ಮಾಡಿದ್ರೆ 143 ಬರಬೇಕು. ಇದು ಬರಬಾರ್ದು, 143 ಬರಬೇಕು. 143 ಬರಬೇಕಂತಂದರೆ ಎಷ್ಟಲೇ ಗುಣಾಕಾರ ಮಾಡ್ತೀರಾ? 143 ಯಾವ ಮಗ್ಗಿಯೊಳಗೆ ಬರ್ತದೆ? 2ರ ಮಗ್ಗಿಯೊಳಗೆ ಬರುತ್ತಾ? ಬರಲ್ಲ. 3 ಮಗ್ಗಿ ಬರಲ್ಲ, 4 ಬರಲ್ಲ, 5 ಬರಲ್ಲ, 6 ಬರಲ್ಲ, 7 ಬರಲ್ಲ, 8 9 9 1 9 5 ಉಳಿತು 53 ಇಲ್ಲ. 11 ಬರ್ತದೆ ನೋಡ್ರಿ. 11 1 11 ಅದಂತರ 3 ಉಳಿತು 33 11 3 33 13 1 13 ಕರೆಕ್ಟ್. 11 ಗುಂಡ್ಲೆ 13 11 ಗುಂಡ್ಲೆ 13 ಅಥವಾ 13 ಗುಂಡ್ಲೆ 11 ಅಂತ. ಯಾಕೆ ದೊಡ್ಡ ಅಂಕಿ ಚಿಹ್ನೆ ಈ ಕಡೆ ಮಾಡೋಣಂತೆ. 13 ಗುಂಡ್ಲೆ 11 ಇದು ಪ್ಲಸ್ ಇದೆ ಪ್ಲಸ್, ಇದು ಮೈನಸ್ ಇದೆ ಮೈನಸ್, ಇದು ಎಕ್ಸ್, ಇದನ್ನು ಕೂಡ ಎಕ್ಸ್. ಇದನ್ನು ತೊಗೊಂಡು ಹೋದಾಗ ನಮಗೇನು ಸಿಗ್ತದೆ? ಪ್ಲಸ್ 11. ಮುಂದಿನ ಮಾಡ್ಕೊತ ಹೋಗಿ ನೀವೇ. ಪ್ಲಸ್ 11 ಮೈನಸ್ 13 ಅಂತ ಸಿಗ್ತದೆ. ಇಲ್ಲಿ ಪ್ಲಸ್ 11 ಮೈನಸ್ 13 ಮೈನಸ್ 13 ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಬರೀರಿ. ಪ್ಲಸ್ 11 ಎಕ್ಸ್ ಇಕ್ವಲ್ ಟು 11 ಸಿಕ್ತು. ಎಕ್ಸ್ ಪ್ಲಸ್ 2 ಅಂತಂದರೆ 11ರಲ್ಲಿ 2 ಕೂಡಿಸಿ 13. ಆದ್ದರಿಂದ ಆ ಸಂಖ್ಯೆಗಳು 11 ಮತ್ತು 13 ಅಂತ ನಾವು ಬರಿಬೇಕು. ಸಿಂಪಲ್ ಪ್ರಶ್ನೆ. 47ನೇ ಪ್ರಶ್ನೆ ಕಂಪ್ಲೀಟ್ ಆಯಿತು.